ಲಾಕ್ಡೌನ್ ವೇಳೆ ಬಡವರಿಗೆ ನೆರವಾಗಿದೆ ಯುವಕರ ತಂಡವೊಂದು. ತಾವು ಕೂಡಿಟ್ಟಿದ್ದಂತಹ ಹಣದಲ್ಲಿ ಬಡವರು ನಿರಾಶ್ರಿತರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ದವರಿಗೆ ಔಷಧವನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಔಷಧವನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಔಷಧವನ್ನ ತಂದು ಕೊಡ್ತಾರೆ ಮನೆಗಳಿಗೆ. ಔಷಧಿ ಸಿಗದೆ ರಾಜಧಾನಿಯಲ್ಲಿ ಪರದಾಡ್ತಾ ಇದ್ದಾರೆ ಸಾಕಷ್ಟು ಜನ, ಸಾವಿರಾರು ಮಂದಿ ಪರದಾಟವನ್ನ ಮಾಡ್ತಾ ಇರುವಂತದ್ದು. ಇನ್ನ ಸೂರ್ಯ ಫೌಂಡೇಶನ್ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಯುವಕರ ತಂಡ. ಔಷಧಿ ಪೂರೈಕೆ ಮಾಡ್ತಿದ್ದಾರೆ ಪುನೀತ್ ಮತ್ತೆ ಸರ್ವಣ, ಇವರಿಬ್ಬರು ಇರುವಂತಹ ಒಂದು ತಂಡ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಮೊಬೈಲ್ಗೆ ಕರೆ ಮಾಡಿದ್ರೆ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಔಷಧವನ್ನ. 25ಕ್ಕೂ ಹೆಚ್ಚು ಜನರಿಗೆ ಔಷಧಿಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಪುನೀತ್ ಮತ್ತೆ ಸರ್ವಣ ಸ್ನೇಹಿತರು ತಾವು ಕೂಡಿಟ್ಟಿದ್ದಂತ ಹಣದಿಂದಲೇ ಔಷಧಿಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಲ್ಲ ಎಷ್ಟೋ ಜನ ಕೊರೋನಾ ವಾರಿಯರ್ಸ್ ಇದ್ದಾರೆ. ಅವರು ಗೊತ್ತಿಲ್ಲದಂತೆ ಸಹಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಬಿದ್ದಂತ ಈ ಯುವಕರ ತಂಡದ ಕಾರ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ಜನರಿಗೆ ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಮನೇಲೇ ಇದ್ದಾರೆ. ಔಷಧಿನ ತಗೊಳ್ಳಿಕ್ಕೂ ಕೂಡ ಹೊರಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸೊ ಹೀಗಾಗಿ ಇವರಿಬ್ರು ಇದಾರಲ್ಲ, ಪುನೀತ್ ಮತ್ತೆ ಸರ್ವಣ ಅಂತ ಇವರಿಬ್ಬರ ಹೆಸರು, ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡಿಟ್ಟಿದ್ದಂತ ಹಣದಲ್ಲಿ ಅವರು ಔಷಧಿಯನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಯಾರ ಕೈಲಿ ಆಗೋದಿಲ್ಲ ಹೋಗ್ಬಿಟ್ಟು ಈ ಒಂದು ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೆ ಇವರಿಗೆ ಫೋನ್ ಮಾಡಿದ್ರೆ ಈ ಒಂದು ಟೀಮ್ ಅವರಿಗೆ ನೆರವಾಗ್ತಾ ಇದೆ. ಸೂರ್ಯ ಫೌಂಡೇಶನ್ ನ ವತಿಯಿಂದ ಈ ಒಂದು ವರ್ಕ್ ಮಾಡ್ತಾ ಇದ್ದಾರೆ.